ನಮಸ್ಕಾರ ಫ್ರೆಂಡ್ಸ್, ಮಾಹಿತಿ ಲೋಕಕ್ಕೆ ಸ್ವಾಗತ ಸುಸ್ವಾಗತ. ಫ್ರೆಂಡ್ಸ್, ನಮ್ಮ ಭಾರತದಲ್ಲಿರುವ ಗಾಜಿನ ಸೇತುವೆಗಳು ಬಹಳ ಜನಪ್ರಿಯ ಪ್ರವಾಸಿ ತಾಣಗಳಾಗಿವೆ. ಈ ರೋಮಾಂಚಕ ಸೇತುವೆಯಲ್ಲಿ ನಿಂತು ಪ್ರಕೃತಿಯನ್ನು ವೀಕ್ಷಿಸುವ ಅನುಭವವೇ ಬೇರೆ. ಈ ಸೇತುವೆಗಳು ಪಾರದರ್ಶಕ ಕಾಲುದಾರಿಗಳನ್ನು ಹೊಂದಿದ್ದು ಸುತ್ತಮುತ್ತಲಿನ ಭೂದೃಶ್ಯಗಳು ಎದೆನಡುಗಿಸುವ ನೋಟಗಳನ್ನು ಒದಗಿಸುತ್ತವೆ. ಎತ್ತರದ ಪರ್ವತಗಳಿಂದ ಹಿಡಿದು ಸೊಂಪಾದ ಕಣಿವೆಗಳು ಮತ್ತು ಕೆಳಗೆ ಹರಿಯುವ ನದಿಗಳವರೆಗೆ ಸೇತುವೆಯ ಮೇಲೆ ನಿಂತು ಕಣ್ತುಂಬಿಕೊಳ್ಳಬಹುದು. ಈ ಸೇತುವೆಗಳು ಪ್ರಕೃತಿಯೊಂದಿಗೆ ಸಂಪರ್ಕ ಸಾಧಿಸಲು ಮತ್ತು ಭಾರತದ ವೈವಿಧ್ಯಮಯ ಭೂಪ್ರದೇಶದ ಸೌಂದರ್ಯವನ್ನು ಅನ್ವೇಷಿಸಲು ಆಹ್ಲಾದಕರವಾದ ಮಾರ್ಗವನ್ನು ನೀಡುತ್ತವೆ. ಹಾಗಾದರೆ ಭಾರತದ ಯಾವ ಭಾಗಗಳಲ್ಲಿ ಗಾಜಿನ ಸೇತುವೆಗಳಿವೆ ಮತ್ತು ಅದರ ವಿಶೇಷತೆಗಳೇನು ಎಂಬೆಲ್ಲ ವಿಷಯಗಳನ್ನು ಈ ವಿಡಿಯೋದಲ್ಲಿ ನೋಡೋಣ. ಫ್ರೆಂಡ್ಸ್, ಬಿಹಾರ ರಾಜ್ಯದಲ್ಲಿರುವ ಗ್ಲಾಸ್ ಬ್ರಿಡ್ಜ್ ರಾಜ್ಯರ್ ಬಹಳ ಫೇಮಸ್ ಆಗಿದೆ. ಹೊಸ ಸಾಹಸಗಳು ಮತ್ತು ರೋಮಾಂಚನಗಳ ಹುಡುಕಾಟದಲ್ಲಿರುವ ಪ್ರವಾಸಿಗರಿಗೆ ಇದು ಪರ್ಫೆಕ್ಟ್ ಸೇತುವೆ ಎಂದು ಹೇಳಬಹುದು. ಈ ಸೇತುವೆಯು ಆಳವಾದ ಕಂದರದ ಮೇಲೆ 200 ಅಡಿ ಎತ್ತರದಲ್ಲಿದೆ. ಇದು 85 ಅಡಿ ಉದ್ದ ಮತ್ತು 6 ಅಡಿ ಅಗಲವನ್ನು ಹೊಂದಿದ್ದು ಆಹ್ಲಾದಕರ ಪ್ರಯಾಣವನ್ನು ನೀಡುತ್ತದೆ. ಸೇತುವೆಯಿಂದ ಪ್ರವಾಸಿಗರು ಸುತ್ತಮುತ್ತಲಿನ ಪರ್ವತಗಳು ಮತ್ತು ಮರಗಳ ವಿಹಂಗಮ ನೋಟವನ್ನು ಆನಂದಿಸಬಹುದು. ಜೊತೆಗೆ ಹೆಚ್ಚುವರಿ ಸಾಹಸಕ್ಕಾಗಿ ಹತ್ತಿರದ ಪ್ರಕೃತಿ ಸಫಾರಿಗಳನ್ನು ಕೂಡ ಎಂಜಾಯ್ ಮಾಡಬಹುದು. ಕೇರಳದ ವಾಗಮನ್ನಲ್ಲಿರುವ ಗಾಜಿನ ಸೇತುವೆಯು ಬಹಳ ಜನಪ್ರಿಯವಾದ ಆಕರ್ಷಣೆಯಾಗಿದೆ. 40 ಮೀಟರ್ಗಳಷ್ಟು ವಿಸ್ತರಿಸಿರುವ ಈ ಸೇತುವೆಯು ಭಾರತದ ಅತಿ ಉದ್ದದ ಕ್ಯಾಂಟಿಲಿವರ್ ಗಾಜಿನ ಸೇತುವೆ ಎಂಬ ಹೆಗ್ಗಳಿಕೆಯನ್ನು ಪಡೆದಿದೆ. ಇಲ್ಲಿ ಸಾಹಸ ಕ್ರೀಡೆಗಳಿಗಾಗಿ ಉದ್ಯಾನವನವನ್ನು ಸಹ ನಿರ್ಮಿಸಲಾಗಿದೆ. ಸಿಕ್ಕಿಂ ರಾಜ್ಯದಲ್ಲಿರುವ ಸ್ಕೈ ವಾಕ್ಪೆಲ್ಲಿಂಗ್ ಒಂದು ಸೊಗಸಾದ ಗಾಜಿನ ಸೇತುವೆಯಾಗಿದೆ. ಇದು ಸಮುದ್ರ ಮಟ್ಟದಿಂದ 7200 ಅಡಿ ಎತ್ತರದಲ್ಲಿದ್ದು, ಸಿಕ್ಕಿಂ ಸ್ಕೈವಾಕ್ನಲ್ಲಿ 137 ಅಡಿ ಎತ್ತರದ ಚಂದ್ರಜಿಗ್ ಪ್ರತಿಮೆಯು ರುದ್ರಮಣಿಯ ನೋಟವನ್ನು ನೀಡುತ್ತದೆ. ಈ ಎತ್ತರದ ಮಾರ್ಗವು ಪ್ರವಾಸಿಗರಿಗೆ ತೀಸ್ತಾ ಮತ್ತು ರಂಗಿತ್ ನದಿಗಳ ಪಕ್ಷಿ ನೋಟವನ್ನು ಒದಗಿಸಿ ಪ್ರವಾಸಿಗರಿಗೆ ಮರೆಯಲಾಗದ ಅನುಭವವನ್ನು ನೀಡುತ್ತದೆ. ಫ್ರೆಂಡ್ಸ್, ನೀವು ಯಾವುದಾದರೂ ಗಾಜಿನ ಸೇತುವೆ ಮೇಲೆ ನಡೆದಾಡಿದ್ದರೆ ಅದರ ಅನುಭವವನ್ನು ನಮಗೆ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯದೊಂದಿಗೆ ಬರುತ್ತೇನೆ. ಅಲ್ಲಿಯವರೆಗೂ ನಮಸ್ಕಾರ. ವಂದೇ ಮಾತರಂ.